ಸೀತಾರಾಮ ಸೇವಾ ಟ್ರಸ್ಟ್, ಬಲಮುರಿ ಗಣಪತಿ ದೇವಸ್ಥಾನದ ಟ್ರಸ್ಟ್ನವರು ಮತ್ತು ಅಯ್ಯಪ್ಪ ಸ್ವಾಮಿ ಸೇವಾ ಮಂಡಳಿ ಮೂರು ಟ್ರಸ್ಟ್ನ ಅಧ್ಯಕ್ಷರು, ಪದಾಧಿಕಾರಿಗಳು ಎಲ್ಲರ ಸಹಯೋಗದಲ್ಲಿ ರಾಮನಗರ ಜನತೆಯ ಸಹಕಾರದೊಂದಿಗೆ ಲೋಕ ಕಲ್ಯಾಣಕ್ಕೋಸ್ಕರ ಸಮಸ್ತ ರಾಮನಗರದ ಜನರಿಗೆ ಒಳ್ಳೆಯದಾಗಲಿ ಅಂತ ಹೇಳಿ ಶ್ರೇಯಸ್ಸನ್ನು ಬಯಸಿ ಈ ಮೂರು ಟ್ರಸ್ಟ್ನವರು ಒಂದು ವಿಶೇಷವಾದಂತ ಒಂದು ಗಜಗೌರಿ ವ್ರತವನ್ನ ಹಮ್ಮಿಕೊಂಡಿದ್ದೇವೆ. ಗಜಗೌರಿ ವ್ರತ ಅಂದ್ರೆ ನಮಗೆ ಪುರಾಣಗಳು, ಜಾನಪದರು ಹೇಳೋದಾಗೆ ಹಿಂದೆ ಗಾಂಧಾರಿ ದೇವಿ ನಾರದ ಮುನಿಯ ಒಂದು ಸಲಹೆ ಮೇರೆಗೆ ಮಕ್ಕಳ ಶ್ರೇಯಸ್ಗೋಸ್ಕರ ಒಂದು ವಿಶೇಷವಾದಂತ ಗಜಗೌರಿ ವ್ರತವನ್ನ ಮಾಡಬೇಕು ಅಂತ ಹೊರಟಾಗ ಪಾಂಡವರನ್ನ ಬಿಟ್ಟು ಅವರು ವ್ರತವನ್ನ ಮಾಡಿರ್ತಾರೆ. ಪಾಂಡವರಿಗೆ ಬೇಜಾರಾಗಿ ಅವರು ಗಾಂಧಾರಿ ಮತ್ತು ಅವರ ಗಾಂಧಾರಿ ದೇವಿ ಮಣ್ಣಿನ ಒಂದು ಗಜಗೌರಿ ವ್ರತವನ್ನ ಮಣ್ಣಿನ ಆನೆಯನ್ನ ತರಿಸಿ ಮಣ್ಣಿನ ಒಂದು ಮೂರ್ತಿಯನ್ನ ಮಾಡಿಸಿದ್ರೆ ಅವರು ಸಾಕ್ಷಾತ್ ಐರಾವತವನ್ನೇ ಭೀಮಸೇನ ಮತ್ತು ಅರ್ಜುನರು ಇಳಿಸಿದ್ರು ಶ್ರೀಕೃಷ್ಣನ ಸಹಕಾರದೊಂದಿಗೆ, ಭಗವಾನ್ ಶ್ರೀಕೃಷ್ಣ ಸಹಕಾರದೊಂದಿಗೆ ಅಂತೇಳಿ ಪುರಾಣಗಳು, ಜನಪದರು ಹೇಳ್ತಾರೆ. ನಮ್ಮ ರಾಮನಗರದ ಜನತೆಯ ತಾಯಂದಿರು ತಮ್ಮ ಮಕ್ಕಳ ಶ್ರೇಯಾಭಿವೃದ್ಧಿಗಾಗಿ, ಆರೋಗ್ಯ ವೃದ್ಧಿಗಾಗಿ, ಅವರ ಏಳಿಗೆಗೋಸ್ಕರ ಈ ಒಂದು ವಿಶೇಷವಾದಂತ ಗಜಗೌರಿ ವ್ರತವನ್ನ 3 ದಿನಗಳ ಕಾಲ ಹಮ್ಮಿಕೊಬೇಕಂತೇಳಿ ಈ ನಮ್ಮ ಮೂರು ಟ್ರಸ್ಟ್ನವರು ತೀರ್ಮಾನ ಮಾಡಿ 6, 7, 8ನೇ ತಾರೀಕಿನಿಂದ ಗಜಗೌರಿ ವ್ರತ ಪ್ರಾರಂಭ ಆಗುತ್ತೆ. ಅದು ಪ್ರಾರಂಭ ಆಗಕ್ಕೆ ಮುಂಚೆ ಅಯ್ಯಪ್ಪ ಸ್ವಾಮಿ ಸೇವಾ ಮಂಡಳಿಯವರು ಒಂದು ಬೃಹತ್ತಾದ ಒಂದು ಅಯ್ಯಪ್ಪ ಸ್ವಾಮಿ ದೇವಸ್ಥಾನವನ್ನ ಕಟ್ಟಬೇಕು ಅಂತ ಒಂದು ಸಂಕಲ್ಪವನ್ನು ಮಾಡಿ ಅದಕ್ಕೆ ಮುಂಚೆ ಆ ಸ್ಥಳವನ್ನ ಶುದ್ಧೀಕರಿಸಿ ವಿಶೇಷವಾದಂತ 1-2 ಪೂಜೆಗಳನ್ನ ದಿನಾಂಕ 4 ಮತ್ತು 5ನೇ ತಾರೀಕು ಅಯ್ಯಪ್ಪ ಸ್ವಾಮಿ ಸೇವಾ ಮಂಡಳಿಯಿಂದ 2 ದಿನ ಅಯ್ಯಪ್ಪ ಸ್ವಾಮಿ ಸೇವಾ ಮಂಡಳಿಯಿಂದ ಇದೇ ನಮ್ಮ ವ್ಯಾಸರಾಯ ರಸ್ತೆನಲ್ಲಿರ್ತಕ್ಕಂಥ ಅಯ್ಯಪ್ಪ ಸ್ವಾಮಿ ಟ್ರಸ್ಟ್ನ ಜಮೀನಲ್ಲಿ ಪ್ರಾರಂಭ ಮಾಡಿ 6, 7, 8 3 ದಿನ ಗಜಗೌರಿ ವ್ರತ. ಅದಕ್ಕೆ ಸುಮಾರು 108 ದಂಪತಿಗಳು ಕುತ್ಕೊಂಡು ಪೂಜೆ ಮಾಡಬೇಕು ಅಂತೇಳಿ ಅವ್ರಿಗೆ 5,555 ರೂಪಾಯಿಗಳನ್ನ ಕಲೆಕ್ಟ್ ಮಾಡಿ ಅದ್ರ ಮುಖಾಂತರ ವಿಶೇಷವಾಗಿ ಬಹಳಂತ ಬೇರೆ ಬೇರೆ ಕಡೆಗಳಿಂದ ಎಲ್ಲ ವ್ಯಕ್ತಿಗಳನ್ನ ಕರೆಸಿ ಈ ಕಾರ್ಯಕ್ರಮದ ವಿಶೇಷ ಏನಪ್ಪಾ ಅಂತಂದ್ರೆ 6ನೇ ತಾರೀಕು 8 ದಂಪತಿಗಳ ಒಂದು ರಾಜಬೀದಿಯಲ್ಲಿ ಕಳಸ ಸಮೇತ ಮೆರವಣಿಗೆ, ನಂತರ 9ರಿಂದ ಮಧ್ಯಾಹ್ನ 3 ಗಂಟೆವರೆಗೆ ಗಜಗೌರಿ ವ್ರತ, ಆಮೇಲೆ ಸಾಯಂಕಾಲ 6 ಗಂಟೆಗೆ ವೇದಿಕೆ ಕಾರ್ಯಕ್ರಮ ಇರ್ತದೆ. ವಿಶೇಷವಾಗಿ ವೀರಶೈವ ಮಂಡಳಿ ಮಕ್ಕಳಿಂದ ಕಂಸಾಳೆ ನೃತ್ಯ ಪ್ರದರ್ಶನ, ಆರ್ಯವೈಶ್ಯ ಮಹಿಳಾ ಸದಸ್ಯರಿಂದ ಡೊಳ್ಳು ಕುಣಿತ ಮತ್ತು ಇನ್ನೊಂದು ವಿಶೇಷ ಏನಪ್ಪಾ ಅಂದ್ರೆ 7 ಗಂಟೆಗೆ ಕಾಶಿ ಮಾದರಿನಲ್ಲಿ ಗಂಗಾರತಿ ನಂತರ ಮಹಾಮಂಗಳಾರತಿ ಪ್ರಸಾದ ಮತ್ತು ವಿನಿಯೋಗ ಕಾರ್ಯಕ್ರಮ 6ನೇ ತಾರೀಕು ಇರ್ತದೆ. 7ನೇ ತಾರೀಕು ಇನ್ನೊಂದು ವಿಶೇಷ ಏನಪ್ಪಾ ಅಂತಂದ್ರೆ ನಮ್ಮ ಸಮಾಜವನ್ನ ಸ್ವಚ್ಛ ಮಾಡತಕ್ಕಂತ, ನಮ್ಮ ನಗರದಲ್ಲಿ ನಾವೆಲ್ಲರೂ ಕೂಡ ನೆಮ್ಮದಿಯಾಗಿ ಸ್ವಾಸ್ಥ್ಯದಿಂದ ಬದುಕಬೇಕಂದ್ರೆ ಕಾರಣೀಭೂತರಾಗಿರ್ತಕ್ಕಂಥ ಪೌರ ಕಾರ್ಮಿಕರಿಗೆ ಮಡ್ಲಕ್ಕಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು 9 ಗಂಟೆಯಿಂದ ಗಾಯತ್ರಿ ಜಪ ಮತ್ತು ಗಾಯತ್ರಿ ಹೋಮ, 7 ಗಂಟೆ ನಂತರ ಗಜಗೌರಿ ಹರಿಕತೆ ಮತ್ತು ದುರ್ಗಾದೀಪ ನಮಸ್ಕಾರ ನಿರಂತರ ಪ್ರಸಾದ ವಿನಿಯೋಗ ನಡೀತದೆ. ಆಮೇಲೆ 8ನೇ ತಾರೀಕು ವಿಶೇಷವಾಗಿ ಗಜಗೌರಿ ವ್ರತ ಉದ್ಯಾಪನಾ ಹೋಮ ಮತ್ತು ಶ್ರೀ ಕ್ಷೇತ್ರ ಶಿವಗಂಗೆ ದೇವರಿಗೆ ಗಿರಿಜಾ ಕಲ್ಯಾಣ ಮತ್ತೆ ವಿವಿಧ ಮಠಾಧಿಪತಿಗಳಿಂದ ಪ್ರವಚನ ಮತ್ತು ಮಹಾಮಂಗಳಾರತಿ ತೀರ್ಥ ಪ್ರಸಾದವನ್ನ ವಿನಿಯೋಗ ಮಾಡತಕ್ಕಂಥ ಕಾರ್ಯಕ್ರಮ. ಆಮೇಲೆ ಇನ್ನೊಂದು ವಿಶೇಷ ಏನಂದ್ರೆ ಮಧ್ಯಾಹ್ನ 3 ಗಂಟೆಯಿಂದ ಆನೆಯ ಮೇಲೆ ಗಜಗೌರಿಗಳ ಭವ್ಯ ಮೆರವಣಿಗೆಯನ್ನ ಈ ಒಂದು ಮಂಗಳವಾದ್ಯಗಳೊಂದಿಗೆ ಮತ್ತು ವಿವಿಧ ಜಾನಪದ ಕಲಾತಂಡಗಳ ಮೆರವಣಿಗೆಗೆ ನಮ್ಮ ಅಯ್ಯಪ್ಪ ದೇವಾಲಯ ಆವರಣದ ಜಮೀನು ಅಂದ್ರೆ ನಾವು ಎಲ್ಲಿ ಈ ಒಂದು ಹೋಮವನ್ನು ಮಾಡ್ತಾ ಇದೀವೋ ಅಲ್ಲಿಂದ ಪ್ರಾರಂಭವಾಗಿ ಅಗ್ರಹಾರ, ಕಾಮನಗುಡಿ ವೃತ್ತ, MG ರಸ್ತೆ, ಮುಖ್ಯ ರಸ್ತೆ, ಹಳೆ ಬಸ್ ನಿಲ್ದಾಣ, ಐಜೂರು ವೃತ್ತ ಮುಖಾಂತರ ಸಾಗಿ
ರಂಗರಾಯರ ದೊಡ್ಡಿ ಕೆರೆಯಲ್ಲಿ ವಿಸರ್ಜನೆಯನ್ನ ಮಾಡಲಾಗಿದೆ. ಇದು ರಾಜಕೀಯ ವ್ಯಕ್ತಿಗಳಲ್ಲಿ ವೇದಿಕೆ ಮೇಲೆ ಕೂತಿದ್ರು ಕೂಡ ರಾಜಕೀಯದ ವಾಸನೆ ಇಲ್ಲ ಇದಕ್ಕೆ. ಇದು ಸಂಪೂರ್ಣ ಭಕ್ತಿ ಪರವಶವಾಗಿದ್ದು ಆಸ್ತಿಕ ಬಂಧುಗಳೆಲ್ಲರೂ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಎಲ್ಲರೂ ಕೂಡ ಸೇರಿ ಈ ಒಂದು 5 ದಿನ 2 ದಿನ ಅಯ್ಯಪ್ಪ ಸ್ವಾಮಿ ಸೇವಾ ಮಂಡಳಿ ವತಿಯಿಂದ ನಡೀತಕ್ಕಂಥ ಪೂಜಾ ಪುನಸ್ಕಾರಗಳು ಮತ್ತೆ ಈ 3 ದಿನ ಗಜಗೌರಿ ವ್ರತದ ವಿಶೇಷಗಳು ಇವೆಲ್ಲ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ನಮ್ಮ ತಾಯಂದಿರು ವಿಶೇಷವಾಗಿ ಪ್ರತಿಯೊಂದು ಮನೆಯವರು ಕೂಡ ಬಂದು ಭಾಗವಹಿಸಿ